ಯವ್ವ ಏನು ಬಿ ಇವರು ಎಷ್ಟೊತ್ತಾತು ಹೊರಗಡೆ ಹೋಗಿ ಇನ್ನೂ ಮನೆಗೆ ಬರವಲ್ರಲ್ಲ. ಹಾಂ, ನನಗೂ ಒಂದು ಮಾತು ಕೇಳಿಲ್ಲ ಈಗ ಕೇಳಿಲ್ಲ. ಏನು ಬಿ ಇವ್ರಿಗೆ ತಿಳಿದಂಗೆ ನಡ್ಸಕ್ಕೆ ಬಂದ್ಬಿಟ್ಟಾರಲ್ಲ ಮನ್ಯಾಗ. ಹಾಂ ಲೇ, ನಿನಗೆ ಹೇಳಿಲ್ಲ ಅಂದ್ರೆ ಏನಾಯ್ತು? ನನಗೆ ಹೇಳಿ ಹೋಗಾರಿಲ್ಲ. ಏನೋ ಸವಿಯರ್ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಾರಿಬ್ರು. ಬೇಸರಾಗಿರ್ಬೋದು, ಇವರೊಬ್ಬರು ಪುಣ್ಯಾತ್ಮರು ಅದಾರಲ್ಲ, ಕರ್ಕೊಂಡು ಹೋಗ್ತೀನಂತ ಕರ್ಕೊಂಡು ಹೋಗಲಿಲ್ಲ. ಹಾಗಾಗಿ ಬೇಸರಾಗಿ ಒಂದು ಸ್ವಲ್ಪ ಅಲ್ಲಿ ಅವ್ರ ಒಂದು ತಲೆ ಮಾತಾಡಿ ಕುತ್ಕೊಂಡು ಬರ್ಬೋದಾಳ. ಎದಕ್ಕೆ ಹಂಗೆ ಅವಸರ ಮಾಡ್ತಿದ್ದಿ? ಹೋಗಿ ಬರಲಿ ಬಿಡು, ಏನಾಯ್ತು? ನೋಡು ಲಕ್ಷ್ಮಿ, ನೀನು ಅತಿಯಾಗಿ ಅವ್ರ ಮೇಲೆ ಏನಾರ ಅವ್ರಿಗೆ ಅನ್ನೋದು ಇಟ್ಟಿಟಕ ಚುಚ್ಚುಮಾತು ಅನ್ನೋದು ಹಂಗೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ. ಅವು ಹುಡುಗರು ಈ ಮನೆ ಹೆಣ್ಮಕ್ಳು ಇದ್ದಂಗೆ, ನಮಗೂ ಮಕ್ಳು ಇದ್ದಂಗೆ. ಬೇರೆ ಮನೆಯಿಂದ ಬಂದಾರ ಅಂದ ತಕ್ಷಣ, ಸೊಸೆಯಾರ ಅಂದ ತಕ್ಷಣ ಅವ್ರನ್ನ ಕೇವಲವಾಗಿ ಕಾಣೋದನ್ನ ಬಿಡು. ಅವರು ನಮ್ಗೆ ಹೆಣ್ಮಕ್ಳು ಇದ್ದಂಗೆ, ಹೌದಿಲ್ಲ? ನಮ್ಮ ಗೌರಿ ಹಂಗೆ ಲಲಿತವ ಸವಿತವ ಒಂದು ಸ್ವಲ್ಪ ಸೊಸೆಯರ ಜೊತೆ ಚಂದನ ತಂಗಿ ಇರೋದು ಕಲಿ. ನೀವೊಬ್ರು ಬಾಕಿ ಇದ್ರಿ ನೋಡ್ರಿ ನನಗೆ ಈ ಮನ್ಯಾಗ ಬುದ್ಧಿವಾದ ಹೇಳಾಕ. ಈ ಬುದ್ಧಿವಾದ ಏನು ನನಗೇನು ಹೇಳಕ್ಕೆ ಕುಂತಿರಲ್ಲ, ಅದನ್ನೊಂದು ಸ್ವಲ್ಪ ನಿಮ್ಮ ಸೊಸೆಯರಿಗೆ ಹೇಳ್ರಿ, ಮನಿನಾರ ಉದ್ಧಾರ ಆಕೈತಿ. ಹಂಗಂದ್ರೆ ಈ ಮನೆ ನಿನ್ನಿಂದ ಉದ್ಧಾರ ಆಗಲ್ಲ ಅಂತ ಅರ್ಥ ಆಯ್ತು. ಸರಿ ತಗೋ, ನಿನಗೇನು ಹೇಳೋದೇ ಇಲ್ಲ. ಆಗ ಏನಾರ ಅಂದ್ರೆ ಇನ್ನೊಂದು ಏನಾರ ಅಂದ್ರೆ ನನ್ನ ಬಾಯಿ ಮುಚ್ಚಿಸ್ಬಿಡೋದು. ಆ ಇಬ್ರು ಹೆಣ್ಮಕ್ಳಿಗೆ ಪಾಪ ಎದಕ್ಕಂತಿದ್ದಿ? ಇಲ್ಲಿ ಕುಂತಾರಲ್ಲ ನಿನ್ನ ಕುಲಸು ಪುತ್ರರು, ಅವ್ರಿಗೆ ಹೇಳು. ಅಲ್ಲಲ್ಲಿ ನಾ ಹೇಳಿದ್ದಿಲ್ಲ ನಿಮ್ಮಿಬ್ರಿಗೂ, ನಾ ಹೊಲದ್ದೆಲ್ಲ ನೋಡ್ಕೋತೀನಿ, ಹೋಗಿ ಬರ್ರಿ ಒಂದು 2 ದಿನ ಅಂತಂದು. ಮತ್ತೆ ಅದಕ್ಕೆ ಹೊಸ ನೆಪ ಚಾಲು ಮಾಡಿದ್ರಿ ನೀವು. ಹಾಂ, ದುಡಿಯೋದ ವರ್ಷದಾಗ 2 ತಿಂಗಳು ಅವರು, ಅದು ಹೊಲದಾಗ ಪೀಕ್ ಚಲೋ ಬಂದಾಗ. ಆ ಟೈಮಿಗೆ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ರಿ. ಆಮೇಲೆ ಕೆಲಸ ಇಲ್ಲದಾಗ ಮನ್ಯಾಗ ನೋಡ ಹುಡ್ಕೊಂಡು ಕುತ್ಕೊಂಡಿರ್ತಾರೆ. ಏನು ಮಾತಾಡ್ತೀರಿ ನೀವು? ಹೌದು, ಪಾಪ ಅವರು ಇಡೀ ವರ್ಷದಾಗ 2 ತಿಂಗಳು ಅಷ್ಟೇ ಹೊಲದಾಗ ಕೆಲಸ ಮಾಡೋದು. ಮಿಕ್ಕಿದ ದಿನ ಎಲ್ಲ ಇಲ್ಲೇ ನಿನ್ನ ಮುಂದೆ ಕುತ್ಕೊಂಡು ಆಟ ಆಡ್ತಿರ್ತಾರಲ್ಲ, ಹೌದಿಲ್ಲ? ನಿನ್ನ ಮಗ ಒಬ್ಬನ ಪಾಪ ವರ್ಷಾನಿಡೀ ದಿನ 24 ತಾಸು ದುಡಿಯೋದಂದ್ರೆ. ನೀವು ನನ್ನ ಮಗನ ತಂಟೆಗೆ ಬರಾಕೋಬೇಡ್ರಿ. ನನ್ನ ಮಗ ನೋಡ್ರಿ ಪಾಪ ಮನೆ ಬಿಟ್ಟು ಊರು ಬಿಟ್ಟು ಬೇರೆ ಊರ್ನಾಗ ಅದು ಎಲ್ಲೋ ಆ ರೂಮ್ನಾಗಿದ್ದು ಅಂತ ದೊಡ್ಡ ಕೆಲಸ ಮಾಡಕ್ಕಂತಾನ ಗೊತ್ತನ್ರಿ. ಅವನಿಗೆ ಸುಮ್ಮನೆ ಅವನನ್ನೆಲ್ಲ ನಡೆ ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಸುಮ್ಮನೆ ಇದ್ಬಿಡ್ರಿ ಸಾಕು. ನಿಂತ ಅಲ್ಲಿ ಮಾತಾಡೋದು ಒಂದು, ಹೋಗಿ ಆ ಗಾಡಿ ಮುಂದೆ ಮಾತಾಡೋದು ಒಂದು, ಎಲ್ಲ ಸುಮ್ಮನೆ ವೇಸ್ಟ್. ನೀನು ಬಿಡು ಲೇ, ಹೇಳ್ರಿ ನೀವಿಬ್ರಿಗೆ ಹೇಳಿದ್ದಿಲ್ಲ ಹೋಗಿ ಬರ್ರಿ ಅಂತಂದು. ಮತ್ತೇನು ಹೊಸ ನಾಟಕ ಚಾಲು ಮಾಡಿದ್ ನೀವು? ಯಪ್ಪ ಹೊಲದಾಗ ಪೀಕ್ ಚಲೋ ಬಂದೈತಿ ಯಪ್ಪ ಈ ಸಲ. ಈಗ ಆ ಕಡೆ ಹೋದ್ವಿ ಅಂದ್ರೆ ನಮ್ದು ಲಕ್ಷ್ಯ ಎಲ್ಲ ಇಲ್ಲಿ ಹೊಲದ ಅಲ್ಲೇನೇ ಇರ್ತೈತಿ. ಅದಕ್ಕೆ ನಾವು ಏನು ಹೇಳಿಲ್ಲಪ್ಪ, ಇನ್ನೂ 2 ತಿಂಗಳು ಬಿಟ್ಟು ಹೋಗೋಣ ಅಂತಂದಿದ್ದಷ್ಟೇ. ಹೆಂಗೋ ತರಕಾರಿದೆಲ್ಲ ಮುಗಿತೈತಲ್ಲ, ಮುಗಿದ್ಮೇಲೆ ಹೆಂಗೋ 1 ತಿಂಗಳು ಕಾಲಿನೇ ಇರ್ತೀವಿ, ಈಗ ಮಳೆ ಬಂದು ಬಿತ್ತಾಕ ಚಲೋ ಮಾಡೋವರೆಗೂ. ಅದಕ್ಕೆ ಅವಾಗ ಹೋಗಿ ಬಂದ್ರೆ ಆತು ಆರಾಮಾಗಿ ಅಂತ ಹೇಳಿದ್ದು ತಪ್ಪ. ಮತ್ತು ಹಂಗಂದ್ರೆ ಮದುವೆನೂ ಅವಾಗ ಆಗ್ಬಿಡೋಕಾಗಿತ್ತು. ಈಗ ಯಾಕೆ ಅವಸರ ಮಾಡ್ಕೊಂಡು ಕುಣ್ಕೊಂತ ಮದುವೆ ಆದ್ರಿ? ಹಾಂ ಯಪ್ಪ, ಅಲ್ಲ ಅದಕ್ಕೆ ಇದಕ್ಕೆ ಏನು ಸಂಬಂಧ ಯಪ್ಪ? ಮತ್ತು ಹಂಗೆ ನಾನು ಕೇಳಾಕೊಂತಿದ್ದು, ಈ ಹೊಲಕ್ಕೂ ಈ ಹೊರಗಡೆ ಟ್ರಿಪ್ಪಿಗೆ ಹೋಗೋದಕ್ಕೂ ಏನು ಸಂಬಂಧ? ನಾನು ಇದೆಲ್ಲ ನೋಡ್ಕೋತಿದ್ದಿಲ್ಲ. ಅವು ಪಾಪ ಹೆಣ್ಮಕ್ಳು ಏನಂದ್ರೆ, ಬೆಳಿಗ್ಗೆನ ಹೋಗಿ ತರಕಾರಿ ಎಲ್ಲ ಹರ್ಕೊಂಬಂದಿಟ್ಟು ಸಂಜೆ ಮೇಲೆ ಹೋದ್ರಾತು, ಬೇಕಾದ್ರೆ ಇನ್ನೊಂದು ಸಲ ಹರಿಯೋಷ್ಟಿಗೆ ಬಂದುಬಿಡನ್ರಿ ಅಂತ ಹೇಳಿದ್ರಿಲ್ಲ. ಅಷ್ಟೆಲ್ಲ ಹೇಳಿದ್ರು ಮತ್ತು ಯಾಕೆ ನೀವು ಹಿಂಗೆ ಮಾಡಿದ್ರಿ? ಹಾಂ ಯಪ್ಪ, ನಿನ್ನ ಕೈಯಾಗ ಅಲ್ಲಿ ಹೊಲದಾಗೆಲ್ಲ ಅಡ್ಡಾಡೋದಾಗಲ್ಲ ಬಿಡು, ಸುಮ್ಮನಿರಪ್ಪ. ಮತ್ತು 2 ದಿನ ಅಂದಿದ್ದು ಅಲ್ಲಿ ತಗೋ ಹೋದ್ರೆ 3 ದಿನ ಆತಂದ್ರೆ ಇಲ್ಲಿ ತರಕಾರಿ ಎಲ್ಲ ಬಲ್ತೋಗ್ಬಿಡ್ತಾವೆ. ಮತ್ತು ತರಕಾರಿ ಎಲ್ಲ ಬಲಿತಂದ್ರೆ ಮುಗಿದು ಹೋಗ್ತದನ್ನ, ತಿಪ್ಪಿ ಹೊಸೆಯೋದ ಪರಿಸ್ಥಿತಿ ನಮ್ದು. ಬ್ಯಾಡ ಸುಮ್ಮನಿರು, ಹೇಳಿನ ತಗೋಣ ಅವರಿಗೆ 2 ತಿಂಗಳು ಬಿಟ್ಟು ಹೋದ್ರಾತಂತಂದು. ಬಂದ್ರೆ ನೋಡಲ್ಲಿ, ಬಂದ್ರೆ ಹೆಂಗೆ ಆರಾಮ್ ನೋಡಲ್ಲಿ ಕೈ ಬೀಸ್ಕೊಂತ ಇಬ್ರು ಅಕ್ಕ ತಂಗಿ ಹೆಂಗೆ ಬರ್ತಾರೆ ನೋಡಿ. ಹಂಗೆ ಮತ್ತು ಜೋರು ಬಂದ್ಬಿಟ್ರೆ ಪಾಪ ಇವ್ರ ಕೈಕಾಲೆಲ್ಲ ಸೌದು ಹೋಗ್ಬಿಡ್ತಾವಲ್ಲ. ನೋಡ್ರಿ ಎಷ್ಟು ಮೆಲ್ಲಕ್ಕೆ ಬರಾಕುಂತಾರೆ, ಹಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು. ಎಲ್ಲಿಗೆ ಹೋಗಿದ್ರಲ್ಲಿ? ಒಂದು ಮಾತು ಹೇಳಿಲ್ಲ ಕೇಳಿಲ್ಲ, ಅದು ಎಷ್ಟೋ ತನಕ? ಏನು ಮಾಡಕ್ಕೆ ಹೋಗಿದ್ರಿ ತವ್ರ ಮನೆಗೆ ಅಂತದ್ದು? ಏನು ಇಲ್ಲಿ ಚಾಡಿ ಎಲ್ಲ ಚುಚ್ಚಾಕ್ ಹೋಗಿದ್ರೇನ ತವ್ರ ಮನೆಗೆ? ಅತ್ಯಾರ, ತವ್ರ ಮನೆಗೆ ಹೋಗಿ ಚಾಡಿ ಚುಚ್ಚೋ ಅಂತ ಅವಶ್ಯಕತೆ ನನಗಿಲ್ಲನೇ ಇಲ್ಲ ರೀ. ಹಾಗೇನಾರ ನಮ್ಮ ಮೌನ ಮುಂದೆ ಹೇಳ್ಕೋಬೇಕಂತ ಅನ್ಸಿದ್ರೆ ನಿಮ್ಮ ಮುಂದೆ ಫೋನ್ ಹಚ್ಚಿ ಹೇಳ್ಕೊತೀನಿ ರೀ ನಾನು. ಯಾರಿಗೂ ಹೆದರಂಗಿಲ್ಲ ನಾನು. ಹೇಳ್ತಿದ್ದಿ ಬಿಡಿ, ಹೇಳ್ತಿದ್ದಿ. ನೀನೇನು ಹೇಳಕ್ಕೇನೆ ಅದಿದಿ ಹಂಗೆ. ಲಲಿತವ ಸವಿತವ, ಹಾಕಿದ್ ಬಿಟ್ಬಿಡ್ರವ. ಏನವ ಭಾಳ ಬೇಜಾರಾತನ. ನಾನು ಅವ್ರಿಗೆ ಹೇಳಾಕೊಂತೀನಿ ನೋಡ್ರವ, ಕರ್ಕೊಂಡು ಹೋಗ್ರಪ್ಪ ಆ ಟ್ರಿಪ್ಪಿಗೆ ಅಂತಂದು. ಅವ್ರಿಗೆ ಕೇಳವಲ್ರ, ನೀವೇನು ಬೇಸರ ಮಾಡ್ಕೋಬೇಡ್ರವ. ಅಯ್ಯೋ ಮಾವರ, ನಾವೇನು ಬೇಸರ ಆಗಿಲ್ಲ ತಗೋರಿ. ಅವರು ಟ್ರಿಪ್ಪಿಗೆ ಬರ್ದೇ ಇರೋದ ಚಲೋ ಆತು. ಏನ್ಲೇ ಹಿಂಗೆ ಮಾತಾಡೋಕೊಂತಿದ್ದಿ? ಆಗಲೇ ಎಷ್ಟು ಬೇಜಾರನಾಗಿದ್ದಿ ಇಬ್ರು. ಈಗ ನೋಡಿದ್ರೆ ನಾವು ಬರ್ದೇ ಇರೋದ ಒಳ್ಳೇದಂತೀರಲ್ಲ. ಏನವ ಏನಾತು? ಏನು ಹೇಳಾಕೊಂತೀರಿ ನೀವು? ಅದು ಮಾವರ, ನಮ್ಮ ಊರಾಗ ಒಂದು 10 ಜನ ಹೆಣ್ಮಕ್ಳು ಸೇರಿ ಒಂದು 5-6 ದಿನ ಟ್ರಿಪ್ಪಿಗೆ ಹೋಗಿ ಬರ್ಬೇಕಂತ ಅನ್ಕೊಂಡಿವಿ ನೋಡ್ರಿ. ಏನ 10 ಜನ ಸೇರಿ ಟ್ರಿಪ್ಪಿಗೆ ಹೋಗ್ತೀರಾ? ನಿಂಗೇನಾರ ನಾಚಿಕೆ ಮಾನ ಮರ್ಯಾದೆ ಐತನೇ ಏನಿಲ್ಲ? ಅತ್ಯಾರ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ನಕ ನಾವೇನಾರ ಗಂಡ್ಮಕ್ಳನ್ನ ತೊಗೊಂಡು ಓಡ್ ಹೊಂಟಿವನ್ರಿ? 10 ಜನ ಹೆಣ್ಮಕ್ಳು ಸೇರಿ ನಾವು ಯಾವ್ಯಾವ ಜಾಗ ನೋಡ್ಬೇಕಂತೀವಿ ಅಲ್ಲಿಗೆಲ್ಲ ಹೋಗಿ ಬರಾಕೊಂತೀವ್ರಿ 5-6 ಜನ. ಅದಕ್ಕೆ ನೀವು ಯಾಕ್ರಿ ಹಂಗೆ ಮಾಡ್ತೀರಿ? ಮಾವರ ದಯವಿಟ್ಟು ಒಪ್ಕೋರಿ, ನಮಗೂ ಬೇಸರ ಆಗ್ಬಿಟ್ಟೈತ್ರಿ ಮನೆಯಾಗಿದ್ದಿದ್ದು. ಅದಕ್ಕೆ ಒಂದು 4-5 ದಿನ ಹೋಗಿ ಬರ್ತೀವ್ರಿ ಮಾವರ.
ನಮ್ಮಮ್ಮ ಮತ್ತು ಮಾದಚ್ಚಿಗವ ಅವರು ಬರಾಕುಂತಾರ ಮತ್ತು ಇನ್ನೊಂದು 5-6 ಜನ ಆಗಾರ. ಟೋಟಲ್ ಎಂತ ಇಲ್ಲ ಅಂದ್ರೆ ಒಂದು 10 ಜನ ಹೆಣ್ಮಕ್ಳು. ಹೆಂಗೋ ಬಸ್ ಫ್ರೀ ಐತಲ್ರಿ ಮಾವರ, ಹಾಗಾಗಿ ಹೋಗಿ ಬರ್ತೀವ್ರಿ ಮಾವರ. ನಂದೇನಿಲ್ಲವ, ನಾನೇನು ಒಪ್ಕೊಂತೀನಿ. ನೀವು ಆರಾಮಾಗಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಆದ್ರೆ ಹೆಣ್ಮಕ್ಳು ಅಷ್ಟೇ ಹೊಂಟಿರಿ, ಹುಷಾರಾಗಿ ಹೋಗಿ ಬರ್ರಿ ಅನ್ನೋದಷ್ಟೆ. ನಿಮ್ಮ ಗಂಡಂದ್ರೆ ಕೇಳ್ರವ, ಅವರು ಒಪ್ಕೊಂಡ್ರೆ ನಂದೇನು ತಕರಾರಿಲ್ಲ. ಈ ಮನೆಯಾಗಿ ಯಾರು ಒಪ್ಕೊಂಡ್ರು ನಾನು ಮಾತ್ರ ಒಪ್ಕೊಂಡಂಗಿಲ್ಲ ನೀವು ಊರಿಗೆ ಹೋಗಾಕ. ಅತ್ಯಾರ ನೀವು ಜಾಸ್ತಿ ತ್ರಾಸು ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾರು ನಾವು ಕೇಳಕ್ಕೆ ಕುಂತಿಲ್ಲಲ್ಲ ಹೋಗ್ಬೇಕೇನು ಬ್ಯಾಡ ಅಂತಂದು. ನಾವು ಕೇಳಿದ್ದು ಮಾವರಿಗೆ ಒಪ್ಕೊಂಡಾರ, ಅಮ್ಮಾರಂತೂ ಒಪ್ಕೋತಾರ. ಏನು ರೀ ಅಮ್ಮಾರ, ನೀವು ಒಪ್ಕೋತೀರಿಲ್ಲ? ಸರಿ ನಾವ ಹೋಗಿ ಬರ್ರಿ, ನಿಮ್ಗೆ ಖುಷಿ ಆಗುತ್ತಂತ ಅನ್ನಂಗಿದ್ರೆ ಹೋಗಿ ಬರ್ರಿ. ಇಲ್ಲಿಗಂತೂ ಇವರಂತೂ ಕರ್ಕೊಂಡು ಹೋಗಲಿಲ್ಲ, ನಿಮ್ಮ ಮುಖ ಪಾಪ ಎಷ್ಟು ಬೇಸರದಾಗಿದ್ರಿ ನೀವು. ಸರಿ ನಾವ ಹೋಗಿ ಬರ್ರಿ, ನಂದು ಏನೂ ತಕರಾರಿಲ್ಲ. ನೋಡ್ರಿ ಅತ್ತರ, ಅಮ್ಮರು ಓಕೆ ಅಂದರು, ಮಾವರು ಓಕೆ ಅಂದ್ರು ರೀ. ನಿಮ್ದೇನು ಇಬ್ರದು ಒಂದು ನೀವು ಕರ್ಕೊಂಡು ಹೋಗ್ರಿ, ಇಲ್ಲ ನಾವು 10 ಜನ ಹೆಣ್ಮಕ್ಳು ಹೊಂಟಿವಿ ಅದಕ್ಕೆ ಒಪ್ಕೊರಿ. 2ರಲ್ಲಿ ಒಂದು ತೀರ್ಮಾನ ನೀವು ಮಾಡಾಕಬೇಕು. 3ನೇದು ಮಾಡ್ತೀನಿ ಅಂತಂದ್ರೆ ನಂದು ಇನ್ನೊಂದು ಮುಖ ನೀವು ನೋಡ್ಬೇಕಾಕೈತಿ. ಹೌದ್ರಿ, ನೀವು 2ರಾಗ ಒಂದು ತೀರ್ಮಾನಕ್ಕೆ ಬರಾಕಬೇಕು. ಹಂಗೆ ಹಿಂಗೆ ಅಂದ್ರೆ ನಾವು ಮಾತ್ರ ಸುಮ್ಮನೆ ಇರಲ್ಲ ನೋಡ್ರಿ. ನೀವು ಚಂದ್ರು ಕೃಷ್ಣ ಇಬ್ಬರು ಒಪ್ಕೋಬೇಡ್ರಿಲ್ಲ. ಇವ್ರು ಹಂಗೆ ಬಿಟ್ರೆ ಹಂಗೆ ಊರು ತಿರ್ಗಾಕಿರ್ತಾರೆ. ಇಲ್ಲೇನು ಮನ್ಯಾಗ ಮಾಡಕ್ಕೆ ಯಾರಿಲ್ಲ ಏನಿಲ್ಲ, ಅದು 5-6 ದಿನ ಹೋಗ್ತೀನಂತಾರೆ, ಬ್ಯಾಡ ಅಂತ ಅನ್ರಿಲ್ಲ. ಯವ್ವ ಹೋಗಿ ಬರಲಿ ಬಿಡ್ಬೆ. ಈಗ ನಾವಂತೂ ಕರ್ಕೊಂಡು ಹೋಗೋಕೆ ಆಗಬಲ್ದು, ಮತ್ತು ಈಗ ಅವರು ಹೋಗೋಕೆ ಆಸೆ ಪಟ್ಟಾರ. ಏನೋ ಹೆಣ್ಮಕ್ಳು ಸೇರಿ ಹೋಗ್ತಾರಲ್ಲ, ಹೋಗಿ ಬರಲಿ ಬಿಡ್ಬೆ, ನಡೀತೈತಿ. ಪಾಪ ನಾವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೇನು, ಅವ್ರಾರ ಹೋಗಿ ಬರ್ತೀನಿ ಅಂತ ಅನ್ನಕೂತಾರಲ್ಲ, ಹೋಗಿ ಬರಲಿ ಬಿಡ್ಬೆ. ಸರಿ ನಾವ ಇಬ್ಬರು ಹೋಗಿ ಬರ್ರಿ, ಆದ್ರೆ ಹೋಗಿ ಹುಷಾರಾಗಿ ಬರ್ಬೇಕು ನೋಡ್ರಿ. ಹ್ಞೂ ಬೇಯವ್ವ, ಹೋಗಿ ಬರಲಿ ಬಿಡು. ಪಾಪ ಈಗ ಗಂಡ್ಮಕ್ಳಾಗಿ ನಾವು ಕರ್ಕೊಂಡು ಹೋಗ್ಬೇಕಾಗಿತ್ತು, ನಮ್ಗೆ ಆಗವಲ್ದು. ಈಗ ಪಾಪ ಅವ್ರವ್ರ ಏನೇನೋ ಜೋಡಿಸ್ಕೊಂಡು ಹೊಂಟಾರ. ಅದು ಫ್ರೀ ಬಸ್ಸಿಗೆ ಬಿಡಪ್ಪ, ಗಾಡಿ ಮಾಡ್ಕೊಂಡು ಹೊಂಟಾರ, ಗಾಡಿಗೆ ರೊಕ್ಕ ಹೊಂದಿಸ್ಬೇಕು, ಅದಿಲ್ಲ. ಅವರು ಫ್ರೀ ಬಸ್ಸಿಗೆ ಹೊಂಟಾರ, ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬರಲಿ ಬಿಡ್ಬಿ. ಈಗ ವಯಸ್ಸೈತಿ, ಹೋಗಿ ಬರಲಿ. ನಾಳೆ ಮಕ್ಕಳಾದ್ಮೇಲೆ ಮಕ್ಕಳನ್ನ ಹಿಡ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಆಮೇಲೆ ಅವ್ರದ್ದು ಶಾಲೆ ಸ್ಟಾರ್ಟ್ ಆತಂದ್ರೆ ಅದಕ್ಕೆ ಹೊರಗಡೆ ಸುತ್ತಾಡೋಕ್ಕಾಗಂಗಿಲ್ಲ. ಈಗ ಆರಾಮಾಗಿ ಹೊಂಟಾರ, ಹೋಗಿ ಬರಲಿ ಬಿಡ್ಬಿ. ಅದಕ್ಕೆಮ್ಮ ಸರಿತಾವ ಆತು, ನೀವಿಬ್ರು ಹೋಗಿ ಬರ್ರಿ, ನಾವು ಒಪ್ಕೊಂಡೇವು ನೋಡು. ಲೋ ನೀವಿಬ್ರು ಗಂಡ್ಮಕ್ಳು ಅಂದ್ರಲ್ಲೋ, ಗಂಡಸ್ರನ್ನಲ್ಲೋ ನೀವು. ಹೆಂಡ್ತೀರನ್ನ ಊರು ತಿರ್ಗಾಕ ಬಿಟ್ಟು ನೀವು ಮನ್ಯಾಗ ಇರ್ತೀನಿ ಅಂತೀರಲ್ಲ, ನಾವು ನಾಚಿಯಾಗಲ್ಲ ಅಂದ್ರಲ್ಲ ನಿಮ್ಗೆ. ಯಾಕಲಿ ಮದುವೆ ಆದಮೇಲೆ ನೀನು ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ತಂಗಿ ಅದಲ್ಲ, ನಿಮ್ಮ ತಂಗಿ, ಆಮೇಲೆ ನಿಮ್ಮ ದೊಡ್ಡಮ್ಮನ ಮಗಳು, ಅವ್ರ ಮಗಳು, ಇವ್ರ ಮಗಳು ಅಂತ ನೀವು ಊರೆಲ್ಲ ಸುತ್ತಾಕೊಂಡು ಬಂದಿಲ್ಲನ? ಅವಾಗ ನಿಂಗೆ ಏನು ಅನಿಸಿಲ್ಲನ? ಈಗ ಅವರಿಬ್ರು ಏನೋ ಅವ್ರವ್ರ ಫ್ರೆಂಡ್ಸ್ ಇವ್ರ ಜೊತೆ ಹೋಗಿ ಬರ್ತೀನಿ ಅಂತ ಅನ್ನಕುಂತಾರೆ. ಈಗ ದೊಡ್ಡದು ನೀನು ಕಷ್ಟ ಆಗ್ಬಿಡ್ತಾನೆ, ಸುಮ್ಮನೆ ಬಾಯಿ ಮುಚ್ಚೊಂದು ಗಪ್ಪಿರು. ಅವ್ರು ಹೊಕ್ಕೇನಂತಾರಿಲ್ಲ, ಹೋಗಿ ಬರಲಿ ಬಿಡು. ಅಂದಂಗೆ ಯಾವಾಗ ಹೋಗ್ಬೇಕಂತ ಮಾಡಿರಿ? ಯಾವ ಕಡೆ ಹೋಗ್ಬೇಕಂತ ಮಾಡಿರಿ? ಅಮ್ಮವರ ನಾವು ನಾಳೆ ನಾಡ್ದಾಗ ಹೋಗ್ಬೇಕಂತ ಅನ್ಕೊಂಡಿವ್ರಿ. ಈ ಕಡೆ ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಆಮೇಲೆ ಉಡುಪಿ ಈ ಕಡೆ ಎಲ್ಲ ಹೋಗ್ಬೇಕಂತ ಮಾಡೀವ್ರಿ. ನೋಡ್ತೀವ್ರಿ, 4-5 ದಿನದಾಗ ಎಷ್ಟು ಊರು ಆಕೈತಿ ಅಷ್ಟು ಊರು ನೋಡ್ಕೊಂಬರ್ತೀವಿ ನೋಡ್ರಿ. ಚಲೋ ಆತು ಬಿಡು. ಒಟ್ಟಿನಲ್ಲಿ ಖುಷಿಯಾಗಿ ಹೋಗಿ ಬರ್ರಿ. ಆದ್ರೆ ಹುಷಾರು ನೋಡ್ರಿ, ಬರೀ ಹೆಣ್ಮಕ್ಳು ಅಷ್ಟೇ ಇರ್ತೀರಿ, ಬಸ್ನಾಗ ಹೊಂಟಿರ್ತೀರಿ, ಭಾಳ ಹುಷಾರಾಗಿರ್ರಿ. ಏನು ರೀ, ನಾವೇನು ಒಬ್ರು ಹೊಂಟಿವನ್ರಿ, 10 ಜನ ಹೆಣ್ಮಕ್ಳು ಹೊಂಟಿವಿ. ಯಾವನಾರ ಒಬ್ಬವನ ಬರಲಿ, ಅವನನ್ನು ಹತ್ತಿ ಅವನನ್ನು ಅಲ್ಲೇ ಕುತ್ತಿಗೆ ಬಿಡ್ತೀವಿ ನಾವು. ಮತ್ತೆ ಯಾರು ನಮ್ಮ ತಂಟೆಗೆ ಬಂದಿರಬಾರ್ದು, ನೋಡ್ತೀರಿ ಹಂಗೆ. ಸರಿ ನಾವು ಆತ, ಒಟ್ಟಿನಲ್ಲಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ ಅಷ್ಟೇ. ಯಮ್ಮ ನೀನು ಬರ್ತೀಯನ್ ಬೇ, ಮಾಡವಮ್ಮ ಬರಾಕುಂತಾಳ, ನಿನಗೂ ಕೇಳಂತ ಅಂದ್ಲು. ಬರ್ತೀಯನ್ ಬೇ ನೀನು? ನಾವು ಹೊಂಟಿವಲ್ಲ ನಮ್ಮ ಜೊತೆ ಬಾ. ನೀನು ಎಲ್ಲೂ ಹೊರಗಡೆ ಹೋಗಿಲ್ಲ ಬಿಟ್ಟಿಲ್ಲ, ಮನೆಯಾಗಿದ್ದಿದ್ದು ಬೇಸರ ಆಗಿರ್ತೈತಿಲ್ಲ, ಬಾ ಬೇ ಅಮ್ಮ ನೀನು. ಯವ್ವ ನನಗೇನು ಬರೋಕೆ ಆಸೆ ಐತಿ ಬಿಡು, ಆದ್ರೆ ಬಸ್ನಾಗ ಭಾಳ ಹೊತ್ತು ಕುತ್ಕೊಂಡ್ರೆ ಆಗ ಬರೋಂಗಿಲ್ಲಲ್ಲ ಯವ್ವ. ನನಗೆ ಕೈ ನೋವು, ಕಾಲು ನೋವು ಹಾಗೆಲ್ಲ ಬರೋದಕ್ಕೆ ಚಲೋ ಆಗ್ಬಿಡ್ತೈತಿ. ನೋಡ್ತೀನಿ ತಗೋರವ, ನಾಳೆ ಅನ್ನೋstiಗೆ ಏನು ಅನ್ನೋದು ಹೇಳ್ತೀನಿ. ನನ್ನ ಕೈಯಾಗ ಈಗ ಆಗಲ್ಲ ಅನ್ನಿಸ್ತೈತಿ ಬಿಡವ. ನೀವರ ಹರಿದಾರ ಹಾಕಿರ, ಆರಾಮಾಗಿ ಹೋಗಿ ಬರ್ರಿ. ಮತ್ತು ನಾ ಬಂದೆ ಅಂದ್ರೆ ಬರೀ ನನ್ನ ಕಡೆನೇ ಲಕ್ಷ್ಯ ಕೊಡ್ಬೇಕಾಕೈತಿ ನೀವು. ಅಯ್ಯ ಅದ್ರಾಗ ಏನೈತ್ರಿ ಅಮ್ಮರ, ಈಗ ನಾವೆಲ್ಲರೂ ಹೊಂಟಿದ್ವಿಲ್ಲ, ನೀವು ಹೆಂಗೋ ಇವು ಜಾಗ ಎಲ್ಲ ನೋಡಿಲ್ಲ, ಅದಕ್ಕೆ ಬರ್ತೀರನೇ ಏನಂತ ಕೇಳಿದೆ. ಅದೇನು ತ್ರಾಸ ಆಕೈತ್ರಿ, ನಮ್ಮ ಜೊತೆ ನೀವು ಬರ್ತೀರಿ, ಇನ್ನೊಂದು ಸ್ವಲ್ಪ ಸೊಕಾಸು ಬರ್ತಿರ್ತೀರಿ ಅಷ್ಟೇ ಅಲ್ಲ. ಬರ್ರಿ ಹೋಗಿ ಬರನ್ರಿ ಬೇಕಾರೆ. ನೋಡ್ತೀನಿ ತಗೋರವ, ನಾಳೆ ಅನ್ನೋstiಗೆ ಏನನ್ನೋದು ಹೇಳ್ತೈತಿ. ನಂಗೆ ಬಸ್ನಾಗ ಭಾಳ ಹೊತ್ತು ಕುತ್ಕೊಳೋದಾಗೋದಿಲ್ಲ ಬಿಡವ. ಅದ್ರಾಗ ನೀವು 1 ವಾರ ಗಟ್ಟಲೆ ಹೋಗ್ತೀನಂತೀರ, ಎಂತ ಇಲ್ಲಾಂದ್ರೆ ಒಂದು 4-5 ದಿನ ಹೊಂಟೀರ. ಮತ್ತು ಅಷ್ಟು ದಿನ ಬಸ್ನಾಗ ಇರೋದು, ಅಡ್ಡಾಡೋದು, ಅಲ್ಲಿ ಓಡಾಟ ಅದೆಲ್ಲ ಆಗಂಗಿಲ್ಲ ಬಿಡವ ನಂದು. ಇಲ್ಲೇ ಹೊಲಕ್ಕೆ ಹೋಗಿ ಬಂದ್ರೆ ನನಗೆ ಸುಸ್ತಾಗಿರ್ತೈತಿ. ನಂದು ಕೈಯಾಗ ಆಗಲ್ಲ ಬಿಡ್ರವ, ನೀವು ಅಷ್ಟೇ ಹೋಗಿ ಬರ್ರಿ ಆರಾಮಾಗಿ. ಸರಿ ತಗೋರಿ ಅಮ್ಮಾರ, ಹಂಗಾರ ಸವಿ ನಡಿ, ಒಳಗಡೆ ಅಡುಗೆ ಮಾಡೋದೈತಲ್ಲ, ಅಡುಗೆ ಮಾಡೋಣ. ಹಂಗೆ ಊರಿಗೆ ಹೋಗಕ್ಕೆ ಒಂದು ಸ್ವಲ್ಪ ಅವು ಮಾಡ್ಕೊಳ್ಳೋದೈತಲ್ಲ, ಅದ್ರ ಜೊತೆ ಒಂದು ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಣ ನಡಿ. ಸರಿ ಬಾ.